ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸನ್ವಿತ್. ನನಗೆ 7 ವರ್ಷ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಯಾರು ಗೊತ್ತಾ? ನನ್ನ ವೇಷಭೂಷಣ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಾನು ಒಬ್ಬ ರಾಕ್ಷಸ. ನನ್ನ ಹೆಸರು ಮಾರೀಚ. ನಾನು ಮತ್ತೆ ನನ್ನ ತಾಯಿ ತಾಟಕಿ ಋಷಿಗಳಿಗೆ ತುಂಬಾ ಕಾಟ ಕೊಡುತ್ತಾ ಇದ್ವಿ. ಅವರ ಯಜ್ಞಗಳನ್ನು ಕೆಡುತ್ತಾ ಇದ್ವಿ. ಒಂದು ದಿನ ವಿಶ್ವಾಮಿತ್ರರು ಹೇಳಿದಂತೆ ಬಾಲರಾಮ ನನ್ನ ತಾಯಿ ತಾಟಕಿಯನ್ನು ಕೊಂದ. ಅವನು ಬಿಟ್ಟ ಬಾಣದ ರಭಸಕ್ಕೆ ನಾನು ದೂರದ ಸಮುದ್ರಕ್ಕೆ ಹೋಗಿ ಬಿದ್ದೆ. ಆ ದಿನ ಗೊತ್ತಾಯಿತು, ಸಾಮಾನ್ಯ ರಾಜಕುಮಾರ ಅಲ್ಲ, ಅವನು ದೈವೀ ಪುರುಷ. ಅಂದಿನಿಂದ ನಾನು ಋಷಿಯಂತೆ ಬದುಕುತ್ತಿದ್ದೆ. ಆ ರಾಮನ ಪರಾಕ್ರಮವನ್ನು ಅರಿಯದೆ ಸೀತೆಯ ಅಪಹರಣಕ್ಕೆ ಸಹಾಯ ಕೇಳಿದ. ಅವನು ಮಾತು ಕೇಳಿದಿದ್ದರೆ ಅವನು ನನ್ನನ್ನು ಸಾಯಿಸುತ್ತಾನೆ. ಅದಕ್ಕಿಂತ ರಾಮನ ಕೈಯಲ್ಲಿ ಮುಕ್ತಿ ಪಡೆಯದೇ ಉತ್ತಮ. ಆ ದಿನ ಬಂದೇ ಬಿಟ್ಟಿತು. ರಾವಣ ಧರ್ಮ ಯುದ್ಧಕ್ಕೆ ನನ್ನದೇ ಮೊದಲ ಬಲಿ. ನಾನು ಚಿನ್ನದ ಜಿಂಕೆ ವೇಷ ಧರಿಸಿ ಸೀತೆ ಮುಂದೆ ಓಡಾಡುತ್ತೇನೆ. ಚಿನ್ನ ಅಂದರೆ ಹೆಣ್ಣಿಗೆ ಇಷ್ಟ ತಾನೇ. ಆಗ ಸೀತೆ ರಾಮಗೆ ಅನ್ನುತ್ತಾಳೆ, ರಾಮ, ನನಗೆ ಆ ಚಿನ್ನದ ಜಿಂಕೆ ಬೇಕು. ಆಗ ರಾಮ ಲಕ್ಷ್ಮಣ ಸೀತೆ ಒಬ್ಬಳನ್ನೇ ಬಿಟ್ಟು ಹೋದಾಗ ರಾವಣ ಬಂದು ಸೀತೆಯ ಅಪಹರಣ ಮಾಡುತ್ತಾನೆ. ಆ ಸೀತಾ, ಆ ಲಕ್ಷ್ಮಣ, ಆ ಸೀತಾ, ಆ ಲಕ್ಷ್ಮಣ. ಧನ್ಯವಾದಗಳು.